ಹೇ ಗೈಸ್, ವಿನೂಸ್ ಕ್ರಿಕ್ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಕಡೆ ಹೋಗ್ಬಿಡೋಣ. ಇನ್ನು ತಡ ಮಾಡಿದ ಅಪ್ಡೇಟ್ಸ್ ಕಡೆ ನೋಡೋಣ ಬನ್ನಿ. ಮೊದಲನೇ ಅಪ್ಡೇಟ್ ಬರ್ತಾ ಇದೆ KL ರಾಹುಲ್ ಮತ್ತು ರವೀಂದ್ರ ಜಡೇಜಾ ರಿಲೇಟೆಡ್. ನಿಮ್ಮಲ್ಲಿ ಕೆಲವೊಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಏನಪ್ಪ ಅಂದರೆ KL ರಾಹುಲ್ ಮತ್ತು ರವೀಂದ್ರ ಜಡೇಜಾ ಅವರು ಸೆಕೆಂಡ್ ಟೆಸ್ಟಿಂದ ರೂಲ್ಡ್ ಔಟ್ ಆಗಿದ್ದಾರಂತೆ. ಇಂಜುರಿ ಸಮಸ್ಯೆಯಿಂದ ರೂಲ್ಡ್ ಔಟ್ ಆಗಿದ್ದಾರಂತ ಅಪ್ಡೇಟ್ ಬರ್ತಾ ಇದೆ. ಇನ್ನು ಎರಡನೇ ಅಪ್ಡೇಟ್ ಕಡೆ ನೋಡೋದಾದರೆ, ಇಂಡಿಯಾ ಸೆಕೆಂಡ್ ಟೆಸ್ಟಿಗೆ 4 ಸ್ಪಿನ್ನರ್ನ ಆಡಿಸಬಹುದು ಅಂತ ಅಪ್ಡೇಟ್ ಬರ್ತಾ ಇದೆ. ಫಸ್ಟ್ ಟೆಸ್ಟ್ನಲ್ಲಿ ಹೇಗೆ ಇಂಗ್ಲೆಂಡ್ 4 ಸ್ಪಿನ್ನರ್ಸ್ನ ಆಡಿಸಿ ಗೆದ್ದಿತ್ತೋ ಹಾಗೆ ನೋಡೋಣ ಗೈಸ್. ಸೆಕೆಂಡ್ ಟೆಸ್ಟ್ಗೆ KL ರಾಹುಲ್, ಜಡೇಜಾ ಮತ್ತು ವಿರಾಟ್ ಕೊಹ್ಲಿ ಅವರು ಅನ್ಅವೈಲೇಬಲ್ ಇರೋದ್ರಿಂದ ನೋಡೋಣ ಹೇಗೆ ಆಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್, ಮೂರನೇ ಅಪ್ಡೇಟ್, ಇದು ರೋಹಿತ್ ಶರ್ಮಾ ರಿಲೇಟೆಡ್. ರೋಹಿತ್ ಶರ್ಮಾಗೆ 200 ರನ್ಸ್ ಅಷ್ಟೇ ಬೇಕು ಗೈಸ್ 4000 ಟೆಸ್ಟ್ ರನ್ಸ್ ಪೂರೈಸೋದಕ್ಕೆ. ಈ ಸೀರೀಸ್ನಲ್ಲಿ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ನೀವೇನಂತೀರ ಕಮೆಂಟ್ನಲ್ಲಿ ತಿಳಿಸಿ. ರೋಹಿತ್ ಶರ್ಮಾ 4000 ರನ್ಸ್ ಮಾಡಬಹುದಾ? ಇನ್ನೇನು 200 ರನ್ಸ್ ಅಷ್ಟೇ ಬೇಕು ಗೈಸ್. ನಾಲ್ಕನೇ ಅಪ್ಡೇಟ್ ಬರ್ತಾ ಇದೆ ACC ಅಂದರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಕಡೆಯಿಂದ. ಈ ವರ್ಷ ಏಷ್ಯಾ ಕಪ್ ನಡೀತಾ ಇದೆ ಅಲ್ಲ, ಅದು T20 ಫಾರ್ಮ್ಯಾಟ್ನಲ್ಲಿ ನಡೆಯುತ್ತೆ ಅಂತ ಅಪ್ಡೇಟ್ಸ್ ಬರ್ತಾ ಇದೆ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐದನೇ ಅಪ್ಡೇಟ್ ರಿಲೇಟೆಡ್ ನಮ್ಮ RCB ಆಟಗಾರ ರಜತ್ ಪಟ್ಟಿದಾರ್ ಅವರು ಸೆಕೆಂಡ್ ಟೆಸ್ಟ್ಗೆ ಡೆಬ್ಯೂ ಮಾಡಬಹುದು ಅಂತ ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಗೈಸ್, ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಡೆಬ್ಯೂಟ್ ಮಾಡ್ತಾರೆ ಅಂತ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬಾಯ್.